ಗೌಡ್ರೆ ಗೌಡ್ರೆ ಮನೆ ಒಳಗಿದ್ದೀರಾ ಗೌಡ್ರೆ? ಇದ್ ಯಾರೋ ಕೂಗ್ತಿದಾರಲ್ಲ ಗೌಡ್ರೆ ಗೌಡ್ರೆ ಅಂತ ಹೇಳಿ. ನಮ್ಮನೆ ಬೇರೆ ಎಲ್ಲ ಹೋಗಿದ್ದಾರೆ. ಇದ್ ಯಾರಪ್ಪ ಇದು? ಅಣ್ಣ ಅಣ್ಣ ಬಂದೆ ಇರಿ, ಗೌಡ್ರು ಎಲ್ಲ ಹೊರಗಡೆಗೆ ಹೋಗಿದ್ದಾರೆ. ಬಂದೆ ಬಂದೆ ಕಣ ಅಣ್ಣ. ಗೌಡ್ರು ಎಲ್ಲ ಹೋಗಿದಾರಂತಿದಾರಲ್ಲಪ್ಪ. ಯಾರಿರಣ? ಅವಕ್ಕೇನಾರ ಐತಾ? ಗೌಡ್ರ ಮನೆಯವ್ರ ಏನಾರು ಇರ್ಬೇಕಂಗಾರೆ. ನೋಡೋಣ ಆದ್ರೆ ತಗ ಅವ್ರಿಗೆ ಹೇಳ್ಬಿಟ್ಟು ಹೋಗಿ ಸಂಜೆಯಿಂದ ಬಂದು ಇನ್ನೊಂದ್ಸಲ ಹೇಳಿರ ಆತೆ ಗೌಡ್ರಿಗೆ. ಇನ್ನೇನ್ ಮಾಡೋಣ ಅಂತ ಗೌಡ್ರು ಸಿಗ್ದವ ಹೋದ್ರೆ ಈಗ. ಓ ಫಯಾಜ್ ಅಣ್ಣ, ಹಿಂಗ ಆರಾಮಾಗಿ ಬಂದ್ಬಿಟ್ರಿ ಮನೆ ಕಡಿಕೆ? ಯಾಕೆ ಗೌಡ್ರು ನೋಡಿಕೊಂಡ್ ಬಂದ್ರ? ಗೌಡ್ರು ಇಲ್ವಲ್ಲ, ಎಲ್ಲ ಹೋಗಿರ್ಬೇಕು. ಆ ಸೀನಪ್ಪನ ಬೋರ್ ಎದ್ದು ಬಂದಿದ್ರು ಅಣ್ಣ. ಎಲ್ಲ ಹೋಗ್ ಬರ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಹೋದ್ರಪ್ಪ ಬೆಳಿಗ್ಗೆನೆ. ಯಾಕೆ ಏನ್ ಸಮಾಚಾರ? ಏನಾರ ವಿಷಯ ಇತ್ತ ಗೌಡ್ರಿಗೆ? ಓ ಅಂತ ವಿಷಯ ಏನು ಇಲ್ಲಕ್ಕ ಸಾವಿತ್ರಕ್ಕ. ಹಿಂಗೆ ಗೌಡ್ರಿಗೆ ಇವತ್ತು ಬಕ್ರೀದ್ ಹಬ್ಬ ಇತ್ತಲ್ಲ, ಹಂಗಾಗಿ ಕರೆದ್ಬಿಟ್ಟು ಸಂಜೆ ಊಟಕ್ಕೆ ಬನ್ನಿ ಗೌಡ್ರೆ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಸಂಜೆ ಬನ್ನಿ ಅಕ್ಕ, ನೀವೇ ಗೌಡ್ರ ಜೊತೆ ಬಂದು ಊಟ ಮಾಡ್ಕೊಂಡ್ ಬರ್ರಂತೆ ಬನ್ನಿ. ಸರಿ ಸರಿ ಆಯ್ತು ತಗೊಳ್ಳಿ ಫಯಾಜ್ ಅಣ್ಣ, ಗೌಡ್ರು ಬಂದಾಗ ಹೇಳ್ತೀನಿ ತಗೊಳ್ಳಿ. ಬನ್ನಿ ಕುತ್ಕೊಳ್ಳಿ, ಒಂಚೂರು ಟೀಗಿ ಏನಾರ ಕುಡಿದ್ಬಿಟ್ಟು ಹೋಗಿರಂತೆ ಬನ್ನಿ. ಅಯ್ಯೋ ಬೇಡ ಸಾವಿತ್ರಕ್ಕ, ಈಗ ತಾನೇ ಅಲ್ಲಿ ಕುಡಿದು ಬಂದೆ ಟೀಯಾ, ಈಗೇನು ಟೀ ಏನು ಬೇಡ. ಸರಿ ಸರಿ ಕಣಕ್ಕ, ನಾ ಇನ್ನು ಬರ್ತೀನಿ. ಒಂಚೂರು ಮನೆ ಹತ್ರ ತುಂಬಾ ಕೆಲ್ಸಗಳಿದಾವೆ, ಬರ್ತೀನಿ. ಅಯ್ಯೋ ಫಯಾಜ್ ಅಣ್ಣ, ಏನು ಒಂದ್ 2 ನಿಮಿಷದಲ್ಲಿ ಟೀ ಮಾಡ್ಕೊಡ್ತಿರ್ಲಿಲ್ವಾ? ಆರಾಮಾಗಿ ಕುಡ್ಕೊಂಡು ಹೋಗ್ಬೋದಿತ್ತು. ಮತ್ತೆ ನಿಮ್ಮ ಮನೆಯವರು ಪಾಪ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಹೌದು ಸಾವಿತ್ರಕ್ಕ, ಅವ್ರಿಗೇನು ಸಮಸ್ಯೆ ಇಲ್ಲ, ಎಲ್ಲ ಆರಾಮಾಗಿದ್ದಾರೆ. ಮನೆ ಹತ್ರನೇ ಇರೋದಲ್ವಾ, ಇನ್ನೇನು ನಮ್ಮ ಬೀಬಿ ಬಚ್ಚ ಎಲ್ಲ ಮನೇಲೆ ಇರ್ತಾರಲ್ಲ, ಆರಾಮಾಗಿದ್ದಾರೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಗೌಡ್ರೆ ಆದ್ರೂ ಮಳೆ ಮಾತ್ರ ತುಂಬಾ ಚೆನ್ನಾಗಿ ಹೊಡೆದೈತೆ ಗೌಡ್ರೆ. ಅಬ್ಬಾ ಬಾಬಾ ಅದೇ ಮಳೆ ಒಟ್ಟು ಹೊಡಿತಾ ಗೌಡ್ರೆ. 2 ದಿನ ತೋಟದಾಗೆಲ್ಲ ಕಾಲೇ ಇಡಕ್ಕಾಗ್ತಿಲ್ವಲ್ಲ ಗೌಡ್ರೆ, ಅಷ್ಟೊಂದು ತ್ಯಾವ ಹಾಕೊಂತಿದ್ದಲ್ಲ ಗೌಡ್ರೆ. ಮಳೆ ಮಾತ್ರ ಚೆನ್ನಾಗಿ ಹೊಡಿತು ಬಿಡಿ. ಸಿನಪ್ಪ, ಇದೇನೋ ಇದು ಈ ತರ ಆಗ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಕಣು. ಒಂದು ವಾರಕ್ಕೆ 10 ದಿನಕ್ಕೊಂದೊಂದು ಅದ ಹೊಡಿತಿದ್ರೆ ಮಳೆ ಚೆನ್ನಾಗಿರುತ್ತೆ ಕಣು. ಒಂಥರ ತೋಟ ಗಿಟ ಎಲ್ಲ ಉಳ್ಸಕ್ಕೆ ಮಾಡಕ್ಕೆ ರೈತರಿಗೂ ಎಲ್ಲ ಇದಾಗಿರುತ್ತೆ. ಹಿಂಗೆ ತ್ಯಾವ ಆಗ್ಬಿಟ್ರೆ ಭಾರಿ ಹಿಂಸೆ ಆಗೋಗ್ಬಿಡುತ್ತೆ ಕಣು. ತೋಟ ಉಳ್ಸಕ್ಕಾಗಲ್ಲ, ಏನು ಕೆಲಸವೇ ಆಗಲ್ಲ, ಏನು ಭಂಗ ಆಗಲ್ಲ ಕಣು. ಆಮೇಲೆ ಓ ಗೌಡ್ರೆ, ನಮ್ಮ ಫಯಾಜ್ ಬಾಯ್ ಬಂದ್ಬಿಟ್ಟಿದ್ದಾರೆ ಮನೆ ಕಡೆ ಕುಡಿಕೊಂಡು. ಏನಿರ್ಬೇಕು, ಏನು ಸಮಾಚಾರ ಗೌಡ್ರೆ? ಹಿಂಗೆ ಬರೋರಲ್ವಲ್ಲ ಇವರು ಅಂಗಡಿ ಬಿಟ್ಟು? ಯಾಕೆ ಅಂಗಡಿ ಬಾಗಿಲ ತೆಗ್ದಿಲ್ಲ ಅನ್ಸುತ್ತೆ. ಓ ಗೌಡ್ರೆ, 28ಕ್ಕೆ ಬಕ್ರೀದಲ್ವಾ ಗೌಡ್ರಿ, ಅದಕ್ಕೆ ಹೇಳಕ್ಕೆ ಬಂದಿರ್ಬೇಕು. ಓ ಸಿನಪ್ಪ, ಇದ್ಯಾಕೋ ಸಾಹೇಬ್ರು ಹುಡಿಕೊಂಬಂದ್ಬಿಟ್ಟಾರಲ್ಲ, ಅದೇನು ಕೇಳಂಬಾರೋ ಇಲ್ಲ ಒಂಚೂರು. ಅದೇನು ಸಮಾಚಾರ, ಯಾಕೆ ಹಿಂಗೆ ಬಂದಾರೆ ಮನೆ ಕಡೆ ಕುಡಿಕೊಂಡು? ಎಂದು ಇಲ್ದಾರ ಹಿಂಗೆ ಬಂದುಬಿಟ್ಟಾರಲ್ಲ ಅಂತ. ಬಾ ನೋಡೋಣ, ವಿಚಾರಿಸಂಬಾರೋ. ಓ ಗೌಡ್ರೆ, ಹೆಂಗೋ ಬಂದಿದ್ದು ಒಳ್ಳೇದಾಯ್ತು, ಬನ್ನಿ. ನಾನು ಇಷ್ಟೊತ್ತು ನಿಮ್ಮನ್ನೇ ಕಾಯ್ಕೊಂಡು ಕುಂತಿದ್ದೆ ಗೌಡ್ರೆ. ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವು ಬೆಳಬೆಳಿಗ್ಗೆನೆ? ನೀನು ಸೀನಪ್ಪ ಬಾಯ್ ಎಲ್ಲ ಹೋಗಿದ್ದೀರಾ? ಏಯ್ ಸಾವಿತ್ರಮ್ಮ, ಗೌಡ್ರನ್ನ ಹೊರಗಡೆಗೆ ನಿಲ್ಸ್ಕೊಂಡು ನಿಂತಿದೆಯಲ್ಲೇ, ಅಲ್ಲಿ ಚೇರ್ ಹಾಕ್ಬಿಟ್ಟು ಒಂಚೂರು ಟೀಗಿ ಮಾಡ್ಕೊಡೋದಲ್ವೇನೆ? ಅಯ್ಯೋ ರೀ, ನಾನು ಆಗ್ಲಿಂದ ಅದನ್ನೇ ಹೇಳ್ಬೇಕನ್ರಿ. ಬನ್ನಿ ಫಯಾಜ್ ಅಣ್ಣ, ಒಳಗಡೆ ಕುತ್ಕೊಳ್ಳಿ, ಟೀಗಿ ಏನಾರ ಇಡ್ತೀನಿ, ಒಂದ್ 2 ನಿಮಿಷ ಬರ್ತಾರೆ ಗೌಡ್ರು ಅಂತ ಆಗ್ಲಿಂದ ಹೇಳ್ದೆ. ಬೇಡ ಬೇಡ ಅಕ್ಕ, ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ರು. ಅಷ್ಟೊತ್ತಿಗೆ ಹೆಂಗೋ ನೀವೇ ಬಂದ್ರಿ, ಅದೇನ್ ಕೇಳಿ ಗೌಡ್ರು. ಸರಿ ಸರಿ ಕಣೆ, ಹೋಗಿ ನೀನೊಂಚೂರು ಒಳಗಡೆಗೆ ಹೋಗಿ ಟೀಗೆ ಏನಾದ್ರು ತಂಬ ಹೋಗು, ನಾನು ಅದೇಂಗೆ ಅಂತ ಕೇಳ್ತೀನಿ. ಓ ಫಯಾಜ್ ಬಾಯ್, ಏನು ಸಮಾಚಾರ? ಹಿಂಗೆ ಬಂದುಬಿಟ್ಟಿದ್ದೀರ ಗೌಡ್ರ ಮನೆ ಕಡೆಗೆ, ಗೌಡ್ರು ನೋಡಿಕೊಂಡು ಅಂದಮೇಲೆ ಏನೋ ಐತೆ. ಏನು ಸಮಾಚಾರ? ಏನಾರ ಹಬ್ಬಕ್ಕೆ ದುಡ್ಡಿದ್ದು ಏನಾರ ಶಾರ್ಟೇಜ್ ಆಯಿತು ಅಂತ ದುಡ್ಡೇನಾರ ಕೇಳಕ್ಕೆ ಬಂದ್ರ ಗೌಡ್ರ ಕಡೆಗೆ? ಅಯ್ಯೋ ಸೀನಪ್ಪ ಭಾಯ್, ಆ ಥರ ಏನಿಲ್ಲ, ಆ ಥರ ಏನು ತಿಳ್ಕೊಬೇಡಿ ನೀವು. ಹಿಂಗೆ ಗೌಡ್ರಿಗೆ ನಿಮಗೆ ಎಲ್ಲ ಸಂಜೆ ನಮ್ಮದು ಮನೆಗೆ ಊಟಕ್ಕೆ ಕರೆಯೋಣ ಅಂತ ಬಂದೆ ಭೈ. ಹೆಂಗೋ ನೀವು ನಿಮ್ಮ ಮನೆ ಹತ್ರನೂ ಬರೋಣ ಅಂದ್ಕೊಂಡಿದ್ದೆ. ನಿಮ್ಮ ಅಪ್ಪವ್ರಿಗೂ ಹೇಳಿಬಿಡಿ ಹಂಗೆ. ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಬರೀರಂತೆ ಬನ್ನಿ, ಒಳ್ಳೆ ಬಿರಿಯಾನಿ ಮಾಡಿಸಿರ್ತೀನಿ ಬನ್ನಿ ಭಾಯ್. ನಿಮ್ಮ ಹಬ್ಬಕ್ಕೆಲ್ಲ ಮಾಮೂಲಿ ಬಿರಿಯಾನಿನೇ? ಕುರಿ ಎಲ್ಲಿಂದ ತಂದಪ್ಪ? ಯಾವ ಸಂತೆಗೆ ಹೋಗಿದ್ದೆ ಕುರಿ ತರಕ್ಕೆ? ಅಯ್ಯೋ ಸೀನಪ್ಪ ಭಾಯ್, ಅದು ಯಾಕೆ ಹೇಳ್ತೀರಾ? ಕುರಿ ರೇಟು ನೋಡಿರಿ ಗಗನಕ್ಕೆ ಹೋಗ್ಬಿಟ್ಟಿದ್ದೆ ಭಾಯ್. ಮೊನ್ನೆ ಹೋಗಿದ್ದೆ ಅಲ್ಲಿ ಬೆಳಗುಳ ಸಂತೆಗೆ ಹೋಗಿದ್ದ, ಅಲ್ಲಿ ಏನು ಮಾತೆ ಆಡ್ಸೋಕ್ಕಾಗಲಿಲ್ಲ ಭಾಯ್. ಹಂಗಾಗಿ ಮತ್ತೆ ನಿನ್ನೆ ಮಂಗಳವಾರ ಚಂದ್ರಪಟ್ಟಣ ಸಂತೆಗೆ ಹೋಗಿ
ತಗೊಂಬಂದೆ. ಒಂದು 45,000 ಬಿತ್ತು ಭೈ. ಅದೊಂದು ಕಡಿಮೆ ಅಂದ್ರೆ ಒಂದು 50 ಕೆಜಿ ಮೇಲೆ ಬರುತ್ತೆ ಅಂತ ಅದು ತಗೊಂಬಂದಿದ್ದೀನಿ ಒಂದು. ಏನ್ ನೀವು ಬಿಡ್ರಿ ಸಾಹೇಬ್ರೆ, ಈ ಹಬ್ದಾಗೆಲ್ಲ ನಿಮ್ದು ಭಾರಿ ಜೋರೆಯ. ಅದೇನು 1 ಲಕ್ಷದ ಮರಿಗಳು, 2 ಲಕ್ಷದ ಬಕ್ರ, 4 ಲಕ್ಷದವರೆಗೂ ತತ್ತರ್ಕಂಡ್ರಿ ನಿಮ್ದು ಹಬ್ಬದಲ್ಲಿ. ಅದೇನ್ ಕಡಿಮೆ ಬೆಲೆ ಇತ್ತ ಅಂತಾರ. ಈ ಇದ್ರಲ್ಲಂತೂ ನಿಮ್ ಬಕ್ರೀದ್ ಹಬ್ಬದಲ್ದಂತೂ ಆ ಕುರಿ ವಾತಗಳಂತೂ ಮಾತಾಡ್ಸಕ್ಕಾಗಲ್ಲಪ್ಪ, ಅಷ್ಟೊಂದು ರೇಟ್ ಆಗೋಗ್ಬಿಡ್ತವೆ. ಅಯ್ಯೋ ಸೀನಪ್ಪ ಭಾಯ್, ಏನ್ ಮಾಡ್ತೀರಾ, ನಾವು ಎಲ್ರಂಗೆ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಎಷ್ಟೇ ಇದಾದ್ರೂ ತಲೆ ಕೆಡಿಸ್ಕೊಳಲ್ಲ, ತಗೊಂಬರ್ತೀವಿ. ಹೌದು ಹೌದು ಬಿಡ್ರಿ ಸಾಹೇಬ್ರೆ, ಆದ್ರೂ ನಿಮ್ಮ ಹಬ್ಬ ಮಾತ್ರ ಭಾರಿ ಜೋರಾಗಿ ಮಾಡ್ತೀರ ಕಣ್ರಿ. ಈ ಹಬ್ಬದಲ್ಲಿ ಮಾತ್ರ ಭಾರಿ ಭಾರಿ ಜೋರ್ ಇರುತ್ತೆ ನಿಮ್ದೆಲ್ಲ. ಗೌಡ್ರೆ, ಮರಿದಂಗೆ ಸಂಜೆ ಸುಮಿತ್ರಕ್ಕನ್ನು ಕರ್ಕೊಂಡ್ಬಿಟ್ಟು ಬಂದ್ಬಿಡಿ, ಊಟ ಮಾಡ್ಕೊಂಡು ಅಲ್ಲೇ ಬರ್ರಂತೆ ಆರಾಮಾಗಿ. ನಮ್ಮ ಮನೇಲಿ ಆ ಬಿರಿಯಾನಿ ಮಾಡಿಸಿ, ಒಳ್ಳೆ ಬಿರಿಯಾನಿ ಎಳೆ ಮರಿ ತಂದಿದ್ದೀನಿ, ಒಳ್ಳೆ ಬಿರಿಯಾನಿ ಮಾಡಿಸಿರ್ತೀನಿ, ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಬರ್ರಂತೆ ಬನ್ನಿ. ಓ ಫಯಾಜ್, ನೋಡೋಣ, ಆದರೆ ಬರ್ತೀನಿ ಸಂಜೆ. ಒಂಚೂರು ಬೇರೆ ಕಡೆ ಎಲ್ಲ ಹೋಗೋ ಇದಿತ್ತು, ಪ್ರೋಗ್ರಾಮ್ ಇತ್ತು, ನೋಡೋಣ ತಗೋ. ಹಂಗೇನಾದರೂ ಮಿಸ್ ಆದ್ರೂ ನಮ್ಮ ಸೀನಪ್ಪ, ಬೋರಜ್ಜ ಇವರೆಲ್ಲ ಬರ್ತಾರೆ. ನಾನು ಬರಲಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳಕ್ ಹೋಗಬೇಡ, ನನಗೊಂಚೂರು ಕೆಲಸ ಇತ್ತು, ನೋಡೋಣ. ಆದರೆ ಮಿಸ್ ಮಾಡ್ದಂಗೆ ಸಂಜೆ ನಾನು ಬರ್ತೀನಿ ತಗೋ. ಅಯ್ಯೋ ಗೌಡ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಮಗೆ ಬೇಜಾರಾಗಲ್ವೇ? ಬನ್ನಿ ದಯವಿಟ್ಟು, ಅದೇನು ಪ್ರೋಗ್ರಾಮ್ ಇದ್ರು ಮಿಸ್ ಮಾಡಬೇಡಿ, ಬಂದು ಒಂಚೂರು ಊಟ ಮಾಡ್ಕೊಂಡು ಹೋಗ್ಬಿಡಿರಂತೆ. ಲೇಟ್ ಏನಾಗಲ್ಲ, ಬನ್ನಿ, ಬೇಗ ಮಾಡಿಸಿರ್ತೀನಿ ನಿಮ್ಗೋಸ್ಕರ ಅಂತ ಹೇಳಿ ಅಡುಗೆನ. ಬಂದು ಊಟ ಮಾಡ್ಕೊಂಡು ಹೋಗ್ಬಿಡಿ. ಗೌಡ್ರೆ, ಅದು ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ? ಅಲ್ಲಿ ಫಯಾಜ್ ಭಾಯ್ ಅಷ್ಟೊಂದು ಪಾಪ ಪ್ರೀತಿಯಿಂದ ಹುಡಿಕೊಂಬಂದು ಮಂತವ್ ಕರಿತಿದ್ದಾರೆ. ಹೋಗದೆ ಹೋದ್ರೆ ಬೇಜಾರು ಮಾಡ್ಕೊಂಡಲ್ವ ಗೌಡ್ರೆ? ಅವರು ಬಿರಿಯಾನಿ ಮಾತ್ರ ಭಾರಿ ರುಚಿಯಾಗಿ ಮಾಡಿರ್ತಾರೆ ಗೌಡ್ರಿ. ಅವ್ರ ಮನೇಲಿ ಬಿರಿಯಾನಿ ತಿನ್ಬೇಕು ಅಂದ್ರೆ ಅದೇನು ರುಚಿ, ಅದೇನು ಇದು ಮಾಡ್ತಾರೆ ಅಂತೀರ ಅವರು. ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಗೌಡ್ರೆ. ನಡ್ರಿ ಹೋಗಿ ಬಂದಣ. ಏಯ್ ಫಯಾಜ್ ಭಾಯ್, ಹಂಗೆ ನಿಮ್ಮ ಇದರಲ್ಲಿ ಅದೇನು ಪಾಯಸ ಮಾಡ್ತಾರಲ್ಲಪ್ಪ, ಅದು ಮಾತ್ರ ಅಮೃತ ಅಮೃತ ಇರಂಗಿರುತ್ತೆ ಕಣಪ್ಪ, ಭಾರಿ ರುಚಿಯಾಗಿರುತ್ತೆ. ಪಾಯಸನೂ ಮಾಡಿಸ್ತೀವಿ ಹಂಗಪ್ಪ. ಅಯ್ಯೋ ಸೀನಪ್ಪ ಭಾಯ್, ಬಂದವ್ರಿಗೆಲ್ಲ ಫಸ್ಟು ಪಾಯಸ ಕೊಟ್ಟು ಇದು ಮಾಡ್ತೀವಲ್ವಾ, ಫಸ್ಟ್ ಬಂದ ತಕ್ಷಣ ಎಲ್ರಿಗೂ ಒಂಚೂರು ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತೇಳಿ ಪಾಯಸ ಕೊಡ್ತೀವಿ, ಆಮೇಲೆ ಅಲ್ವಾ ಊಟ ಇದು ಮಾಡೋದು. ಹಂಗಾಗಿ ಇಲ್ಲ ಇಲ್ಲ, ಅದು ಕಾಮನ್ ಆಗಿ ಮಾಡಿಸಿರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ, ಎಲ್ಲ ಇದೆ. ಗೌಡ್ರೆ, ನಿಮ್ಮ ಜೊತೆ ಆ ಬೋರಜ್ಜಾನು ಬಂದಿದ್ರು ಅಂತ ಹೇಳಿರು ಸುಮಿತ್ರಕ್ಕ. ನೋಡಿರಿ, ಬೋರಜ್ವೇ ಕಾಣ್ತಿಲ್ವಲ್ಲ ಗೌಡ್ರೆ? ಅಯ್ಯೋ ಫಯಾಜ್, ಆ ವಜ್ಜ ಇಲ್ಲೇ ಒಂಚೂರು ಹೋಗಿ ಬರ್ತೀನಿ ಅಂತ ಹೋಯ್ದ್ರು, ಅದು ಯಾರೋ ಸಿಕ್ಕಿರು ಅಂತ ಮಾತಾಡ್ಸ್ತಾ ನಿಂತಿರಪ್ಪ ಅಲ್ಲಿ ಅಂಗಡಿ ಹತ್ರ. ಇನ್ನೇನು ಬರ್ಬೋದು, ಬರ್ತೀನಿ ನಡ್ರಿ ಗೌಡ್ರೆ, ನಾನು ಮನೆ ಹತ್ರ ಏನೋ ಒಂಚೂರು ಮಾತಾಡೋದೈತೆ ಅಂತಿದ್ರು, ಬರ್ಬೋದು. ಇನ್ನೇನು ಇರಿ, ನೋಡೋಣ, ಒಂದು 5 ನಿಮಿಷ ಟೀ ಕುಡ್ಕೊಂಡು ನೋಡೋಣ, ಸಿಕ್ಕಿರಿ ಹೇಳ್ಬಿಟ್ಟೆ ಹೋಗಿರಂತೀರಿ. ಅಗಳ ಸೀನಪ್ಪ, ನಿಂತ್ಕೊಳ್ಳೋ, ಹೋಗೋಣ ವಸಿ ಅಂದ್ರೆ ಬಿಟ್ಟೆ ಬಂದ್ಬಿಟ್ಟಿದ್ಯಲ್ಲೋ. ಏಯ್ ಬರಜ್ಜ, ನೀನು ಅಲ್ಲಿ ಯಾರ ಜೊತೆನೋ ಮಾತಾಡ್ಕೊಂಡು ನಿಂತಿದ್ಯಾ, ನನ್ನೇ ನೀನು ಬಾಲ ಅಂದ್ಕೊಂಡ್ಬಿಟ್ಟಿದ್ಯಾ, ನೀನು ಕಾಯ್ಕೊಂಡು ನಿಂತ್ಕೊಳಕ್ಕೆ? ಓಹೋ, ನೀನು ಒಳ್ಳೆ ಚೆನ್ನಾಗಿ ಹೇಳ್ದೆ ಕಣಪ್ಪ. ಈ ಬಿಸ್ತಲ್ಲಿ ನಿನ್ನನ್ನು ಕಾಯ್ಕೊಂಡ ನಿಂತ್ಕೋಬೇಕಿತ್ತು. ಮುಚ್ಕೊಂಡ್ ಬಾರ ಹೇವ್. ಓ, ಇದ್ಯಾಕೆ ಈ ಹುಡುಗ ಬಂದ್ಬಿಟ್ಟನಲ್ಲ ಮನೆ ಕಡಿಕೆ, ಗೌಡ್ರು ನಡಿಕೊಂಡು. ಫಯಾಜ್, ಏನಪ್ಪ ಸಮಾಚಾರ? ಹಿಂಗೆ ಮನೆ ಹತ್ರ ಹುಡಿಕೊಂಬಂದ್ಬಿಟ್ಟಿದ್ಯಲ್ಲ, ಯಾಕೆ? ಏನಾರ ವಿಶೇಷನಾ? ಅಯ್ಯೋ ಬೋರಜ್ಜ, ನೀವು ಬಂದಿದ್ದು ಒಳ್ಳೇದಾಯ್ತು, ಬನ್ನಿ. ಇವತ್ತು ಬಕ್ರೀದ್ ಹಬ್ಬ ಅಲ್ವಾ? ಅದಕ್ಕೋಸ್ಕರ ನಿಮಗೆ ಎಲ್ಲರಿಗೂ ಊಟಕ್ಕೆ ಕರೆದು ಹೋಗೋಣ, ಸಂಜೆ ಬಂದ್ಬಿಡಿ ಮನೆಗೆ, ಎಲ್ಲ ಬಂದು ಊಟ ಮಾಡ್ಕೊಂಡು ಬರೀರಂತೆ, ನಮ್ಮ ಮನೇಲೆ ಅಡುಗೆ ಮಾಡಿಸಿರ್ತೀವಿ ಅಂತ ಹೇಳಿ ಕರಿಯಕ್ಕೆ ಬಂದೆ ಬೋರಜ್ಜ. ಬನ್ನಿ, ಹೆಂಗೋ ನೀವು ಒಳ್ಳೇದಾಯ್ತು ಬಂದಿದ್ದು, ಸಿಕ್ಕಿದ್ದು ಇಲ್ಲೇ ಸಿಕ್ಬಿಟ್ರಿ ಹೆಂಗೋ, ಬನ್ನಿ, ಮಿಸ್ ಮಾಡಬೇಡಿ ಸಂಜೆ. ಓಹೋ, ಹೆಂಗೋ ನಮಗೂ ಫಯಾಜ್ ಮನೆ ಬಿರಿಯಾನಿ ತಿನ್ನೋ ಅದೃಷ್ಟ ಬಂತು ಕಣಪ್ಪ. ಹಂಗಾರೆ ಸರಿ ಸರಿ ಆಯ್ತು ಕಣಪ್ಪ, ಬರ್ತೀವಿ ತಗೋ. ಗೌಡ್ರು, ಸೀನಪ್ಪ, ನಾವೆಲ್ಲ ಮಿಸ್ ಮಾಡ್ದಂಗೆ ಬರ್ತೀವಿ ತಗೋ, ಬಂದು ಊಟ ಮಾಡ್ಕೊಂಡು ಬರ್ತೀವಿ.
ಸರಿ ಗೌಡ್ರೆ, ನಾವಿನ್ನ ಬರೋದಾ? ನಮ್ಗೆ ಹೊತ್ತಾಗುತ್ತೆ ಗೌಡ್ರೆ. ಒಂಚೂರು ಹೋಗಿ ಮನೆ ಹತ್ರ ಅದು ಇದು ಕೆಲ್ಸಗಳಿರ್ತಾವಲ್ಲ, ಇವತ್ತು ಹಬ್ಬ ಅಲ್ವಾ, ಹಂಗಾಗಿ ಒಂಚೂರು ಕೆಲ್ಸಗಳಿದಾವೆ. ಅದೇನು ನೋಡ್ತೀನಿ, ಬಂದ್ಬಿ. ಸಂಜೆ ಮರಿದಂಗೆ ಎಲ್ರು ಒಂದು 7-7:30 ಹೊತ್ತಿಗೆ ಬಂದ್ಬಿಡಿ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಅಯ್ಯೋ ಫಯಾಜ್, ಸರಿನಪ್ಪ, ಆಯ್ತು. ಮನೆ ಹತ್ರ ಬಂದು ಇಷ್ಟೊಂದು ಪ್ರೀತಿಯಿಂದ ಹೇಳಿದ್ಯಾ, ನಮ್ದು ನಿಮ್ದು ಜಾತಿ ಭೇದ ಮಾಡ್ದಂಗೆ ಇಷ್ಟೊಂದು ಪ್ರೀತಿಯಿಂದ ಕರೆದಿದ್ಯಾ. ನಾವು ಅಂತದ್ರಲ್ಲಿ ಬರ್ದ ಹೋದ್ರೆ ಅದು ನಮ್ಮನ್ನ ಮನುಷ್ಯತ್ವ, ಮಾನವೀಯತೆ ಅಂತಾರ. ಸರಿನಪ್ಪ, ಆಯ್ತು, ಬರ್ತೀವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸರಿ, ನೀನು ಹೋಗ್ಬಾ, ಇವತ್ತು ಹಬ್ಬ ಬೇರೆ, ಅದೇನು ಕೆಲಸ ಇರ್ತಾವೆ ಮನೆ ಹತ್ರ ಹೋಗಿ ನೋಡು. ಆಮೇಲೆ ಮನೇಲಿ ಹೆಂಗಸ್ರುಗಳು ಇನ್ನೇನು ಇದಾರಲ್ಲಪ್ಪ, ನೋಡು, ಹಬ್ಬದ ದಿನಾನು ಹಿಂಗ್ ಬಿಟ್ಟು ಗಂಡಸ್ರು ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳಿ ಬೈಕೊಂತಿರ್ತಾರೆ. ಮನೇಲಿ ಅದೇನ್ ಕೆಲಸ ನೋಡಿ ಹೋಗು. ಅಲ್ಲ, ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರಿನಪ್ಪ, ನಡಿ ನಡಿ, ಅದೇನ್ ಕೆಲಸ ನೋಡಿ ನಡಿ, ಬರ್ತೀವಿ ನಾವು, ಮಿಸ್ ಮಾಡಲ್ಲ. ಸರಿ, ಆಯ್ತು, ನಡಿ. ಸರಿ ಗೌಡ್ರೆ, ನಾನಿನ್ನ ಬರ್ತೀನಿ, ಮಿಸ್ ಮಾಡ್ದಂಗೆ. ಸೀನಪ್ಪ ಭಾಯ್, ಬೋರಜ್ಜ ಎಲ್ಲ ಬಂದ್ಬಿಡಿ. ಗೌಡ್ರೆ, ಆದ್ರೂ ಈ ಪಾಪ ಫಯಾಜ್ ಭಾಯ್ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಾರ ನೋಡಿ ಗೌಡ್ರೆ ನಮಗೆ ಮೇಲೆ. ಎಷ್ಟು ಪ್ರೀತಿಯಿಂದ ಬಂದು ಮನೆ ಹತ್ರ ಹುಡಿಕೊಂಬಂದು ಹೇಳೋಗ್ತಿದ್ರಲ್ಲ ಗೌಡ್ರೆ, ಊಟಕ್ಕೆ ಬನ್ನಿ ಸೀನಪ್ಪ, ಗೌಡ್ರೆ, ಬೋರಜ್ಜ ಅಂತ ಹೇಳಿ ಇಷ್ಟೊಂದು ಪ್ರೀತಿಯಿಂದ ಪಾಪ ನೋಡಿ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ಜಾತಿ ಭೇದ ಭಾವ ಮಾಡ್ದಂಗೆ ಇಲ್ಲಿವರೆಗೂ ಹುಡಿಕೊಂಬಂದಾರಲ್ಲ ಗೌಡ್ರೆ. ನಾವು ಆ ಉದ್ದೇಶಕ್ಕಾದ್ರೂ ಹೋಗಿ ನಾವು ಪಾಪ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಗೌಡ್ರೆ, ಹೊರಡಿ, ಸಂಜೆ ಎಲ್ಲೂ ಹೋಗಕ್ ಹೋಗ್ಬೇಡಿ. ಏಯ್ ಬೋರಜ್ಜ, ನೀನು ಅಷ್ಟೇ ಕಣಪ್ಪ, ಎಲ್ಲಿಗಾರ ಹೋಗ್ಬಿಟ್ಟಿ ಆಮೇಲೆ ಒಂದು 6:30 ಹೊತ್ತಿಗೆ ಇಲ್ಲೇ ಗೌಡ್ರ ಮಂತ ಬಂದ್ಬಿಡು, ಎಲ್ಲ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣಂತೆ. ಎಲ್ಲ ಸೀನಪ್ಪ, ಅಲ್ಲ ಕಳ್ಳ, ಆದ್ರೂ ಇವ್ರ ಹಬ್ಬದಲ್ಲಿ, ಬಕ್ರೀದ್ ಹಬ್ಬದಲ್ಲಿ ಕುರಿನೇ ಯಾಕೋ ಕಡಿತಾರೆ? ಯೋ ಬೋರಜ್ಜ, ಅದು ಅವ್ರವ್ರ ಆಚರಣೆ ವಿಚಾರಣೆ ಅಂತ ಹೇಳಿ ಅವಾಗ್ಲಿಂದ. ಈಗ ಹಿರಿಯರು ಏನಿರ್ತಾರಲ್ಲ, ಈಗ ನಮ್ಮಿದ್ರಲ್ಲಿ ಹೆಂಗೆ ಗೌಡ್ರು ಅವು ಅಂತ ಎಲ್ಲ ಇರ್ತಾರಲ್ಲ, ಹಂಗ ಅವ್ರಿದ್ರಲ್ಲೂ ಒಬ್ಬೊಬ್ರು ಇರ್ತಾರೆ. ಆ ಥರ ಅವಾಗ್ಲಿಂದಾನು ಆಚರಿಸ್ಕೊಂಡ್ ಬಂದಿರ್ತಾರೆ ಕಣಜ. ಅದಕ್ಕಾಗಿ ಅವ್ರ ಹಬ್ಬಕ್ಕೆ, ಈಗ ನಮ್ಮ ಹಬ್ಬಕ್ಕೆ ನಾವು ಹೆಂಗ್ ಇದು ಮಾಡ್ತೀವೋ, ಅವರು ಅವ್ರ ಹಬ್ಬಕ್ಕೆ ಆ ಥರ ವಿಶೇಷತೆ ಕೊಟ್ಟಿರ್ತಾರೆ. ಓ ಸರಿ ಸರಿ ಕಣಪ್ಪ, ನೀನ್ ಹಂಗಾರೆ ಏನೇನೋ ತಿಳ್ಕೊಂಬಿಟ್ಟಿದ್ಯಾ. ಸರಿ ಸರಿ, ನಾವೆಲ್ಲಿ ಓದಿಲ್ಲ, ಏನು ಇಲ್ಲ ಕಣೋ. ನಾವು ನಿಮ್ಮಷ್ಟು ಓದಿದ್ರೆ ಯಾಕೋ, ಅವಾಗಿನ ಕಾಲದಲ್ಲಿ ಬರೀ 8ನೇ ಕ್ಲಾಸ್ ಓದಿರು ಕೆಲಸ ಕೊಡಾರ ಕಣೋ. ನಾವು ಹಾಳಾದತ್ತಾಗಿ ಏನೋ ಬಡ್ತಾನ ಅಂತ ಹೇಳಿ ಓದಕ್ಕೆ ಹೋಗಲಿಲ್ಲ, ಏನು ಇಲ್ಲ ಕಣೋ. ನಮ್ಮ ಅಪ್ತಿರು ಸರಿಯಾಗಿ ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ. ಒಂದು ಚಡ್ಡಿಲಿ ಒಂದು ವಾರ ಎಲ್ಲ ಹೋಗ್ಬೇಕಿತ್ತು ಕಣೋ. ಏನು ಮಾಡೋಣ, ಇವೆಲ್ಲ ತಿಳ್ಕೊಳ ಅಂತ ಇದ್ದಿಲ್ಲ ಕಣೋ ನಮಗೆ. ಹಂಗಾಗಿ ಹೆಂಗ ನೀನು ನಮ್ಮ ಜೊತೆ ಇದೆಯಲ್ಲ, ಎಲ್ಲ ಬಿಡಿಸಿ ಹೇಳ್ತಿ ತಗ ನಮಗೆ. ನೀ ಇದ್ದಂಗೆ ನಾವ್ಯಾಕೋ ತಲೆ ಕೆಡಿಸ್ಕೊಳ್ಳೋಣ. ಯೋ ಬೋರಜ್ಜ, ಚಿಕ್ಕ ಮುಚ್ಕೊಂಡು ಬಾ, ಈಗ ಒತ್ತಾತು ಮಂತ ಹೋಗಿ ಅದೇನು ಬಂಗ ನೋಡಂಬ. ನಮ್ಮ ಅಪ್ಪಯ್ಯ ಬೇರೆ ಗರಂ ಆಗ್ಬಿಟ್ಟಾರ ಕಣಪ್ಪ. ಆ ಶುಂಠಿ ಹೊಲಕ್ಕೆ ಮಣ್ಣು ಹಾಕ್ಸೋಕೆ ಯಾರು ಆಳುಗಳು ಸಿಕ್ತಿಲ್ಲ ಅಂತ ಹೇಳಿ ನನಗೆ ಹೇಳಿದ್ರು. ಯಾರಾದ್ರೂ ಇದ್ರೆ ಕರ್ಕೊಂಬರ್ಲ ಮಗ, ಮಣ್ಣು ಹಾಕ್ಸ್ಬೇಕು ಅಂತ ಹೇಳಿ. ನೋಡಿದ್ರೆ ನಾನು ಆ ಕಡೆಗೆ ನಾನು ಬಿಟ್ನಾ. ಥೂ, ನಮ್ಮ ಅಪ್ಪನ ಕೈಲಿ ಎಷ್ಟು ಬಯಸ್ಕೊಳೋದು ಏನ. ಸರಿ ಸರಿ, ನೋಡೋಣ ಬಾ, ಯಾರಾದ್ರೂ ಸಿಕ್ಕಿರೆ ಹೇಳಿರಾಗುತ್ತೆ. ನೀನು ಬರಜ್ಜ, ಅಜ್ಜ ಶುಂಠಿಗೆ ಮಣ್ಣು ಹಾಕ್ಬಿಡಮ್ ಬಾರಪ್ಪ. ಸೀನಪ್ಪ ನೋಡಂತಾಳು, ಆದ್ರೆ ಬತ್ತೀನಿ ನಾನು. ಆ ರಮೇಶಪ್ಪ ಹೇಳಿದ್ದ ಕಣೋ. ಸರಿ ಸರಿ ಆಯ್ತಾ, ನೋಡೋಣ, ಬತ್ತೀನಿ ನಾನು. ಹೋಗಿ ಅತ್ತ ಶುಂಠಿಗೆ ಮಣ್ಣು ಹಾಕಿರತ್ತೆ. ಸರಿ ಸರಿ ಕಣ್, ನಡಿಯೋ, ಅದೇನು ಕೆಲಸ ನೋಡೋಣ. ಗೌಡ್ರೆ, ನಾವೇನು ಬರೋದಾ? ಗೌಡ್ರೆ, ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ ಗೌಡ್ರಿ. ಪಾಪ ಫಯಾಜ್ ಭಾಯ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಊಟಕ್ಕೆ ಹೋಗದೆ ಹೋದ್ರೆ. ನೋಡು, ಗೌಡ್ರು ಮಂತ ಹೋಗಿ ಇಷ್ಟೊಂದು ಇದರಿಂದ ವಿಶ್ವಾಸದಿಂದ ಬಂದ್ರು ಬರ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಗೌಡ್ರೆ. ಹಂಗಾಗಿ ಹೋಗಿ ಬರೋಣಂತೆ. ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. ಎಲ್ಲ ಸೀನಪ್ಪ, ಸರಿ ಕಣೋ, ಹೋಗ್ಬರೋ. ಹೋಗ್ಬಿಟ್ಟು ಬೇಗ ಒಂದು 6-6:30 ಬರ್ರೋ. ಹೋಗತ್ತಾಗಿ ಬೇಗ ಒತ್ತಂತೆ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ನೋಡಿದ್ರ ಸ್ನೇಹಿತರೆ, ನಿಮಗೂ ಯಾರ್ಯಾರು ನಮ್ಮ ಫಯಾಜ್ ಭಾಯ್ ಅಂತ ಸ್ನೇಹಿತರಿದ್ದಾರೋ ಅವ್ರ ಮನೆಗೆಲ್ಲ ಊಟಕ್ಕೆ ಹೋಗಿ ಬನ್ನಿ. ಎಲ್ಲ ನಿಮಗೆ ಎಲ್ಲ ಒಳ್ಳೇದು ಮಾಡಲಿ. ಇನ್ನು ಇದುವರೆಗೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲ ಲೈಕ್ ಮಾಡಿ. ನೀವು ಬಿರಿಯಾನಿ ಯಾರ್ಯಾರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಒಂದು ಕಾಮೆಂಟ್ ಹಾಕಿ.